ಮೈಸೂರು ದೃಶ್ಯ ಕಲಾವಿದರ ಸಂಘದಿಂದ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಚಾಲನೆ ನೀಡಿದರು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಚೆಲ್ಲಲು ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ವಿವಿಧ ರೀತಿಯಲ್ಲಿ ಪ್ರಯತ್ನ ಪಡುತ್ತಿದೆ. ಯಾವ ವಿದ್ಯಾರ್ಥಿಯಲ್ಲಿ ಯಾವ ಪ್ರತಿಭೆ ಅಡಗಿದೆ ಎಂದು ಯಾರಿಗೂ ತಿಳಿದಿಲ್ಲ. ಮನಸ್ಸಲ್ಲಿರುವ ಪ್ರತಿಭೆಯನ್ನು ಹೊರ ಹಾಕಿದ ನಂತರವೇ ಆ ವಿದ್ಯಾರ್ಥಿಯ ಸಾಧನೆ ಅರ್ಥ ಆಗುವುದು ಎಂದರು. ಅಂತಹ ಪ್ರಯತ್ನದ ಕಾರ್ಯಕ್ರಮವನ್ನು ಕನ್ನಡ ಕಲರವ ಎಂಬ ಕಾರ್ಯಕ್ರಮದಡಿ ಜಿಲ್ಲಾ ದೃಶ್ಯ ಕಲಾವಿದರ ಸಂಘ ಮಾಡುತ್ತಿದೆ ಎಂದರು. ಜಿಲ್ಲಾ ದೃಶ್ಯ ಕಲಾವಿದರ ಸಂಘದಿಂದ 1ನೇ ತರಗತಿಯಿಂದ 4ನೇ ತರಗತಿ, 5 ರಿಂದ 8ನೇ ತರಗತಿ, 9, 10ನೇ ತರಗತಿ ವಿದ್ಯಾರ್ಥಿಗಳಿಂದ 3 ಹಂತದಲ್ಲಿ ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆ ಏರ್ಪಡಿಸಿದರು. ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಮಹದೇವ್ ಸಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ತಮ್ಮದೇ ಆದ ಸಾಧನೆಯನ್ನು ಮಾಡಲು ಸಾಕಷ್ಟು ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತಾರೆ. ಆದರೆ ಅದನ್ನು ಹೊರಹಾಕಲು ವೇದಿಕೆ ಸಿಗದೆ ತಮ್ಮಲ್ಲೇ ಅಡಗಿಸಿಕೊಂಡು ಬಿಡುತ್ತಾರೆ. ಅಂತಹ ಸಾಧಕ ವಿದ್ಯಾರ್ಥಿಗಳಿಗೆ ಇಂತಹ ಕಲಾವಿದರ ಸಂಘ ಬೆನ್ನೆಲುಬಾಗಿ ನಿಂತು ಉತ್ತಮ ವೇದಿಕೆ ಸೃಷ್ಟಿಸಿಕೊಟ್ಟಿದ್ದಾರೆ. ಕಲಾವಿದ ವಿದ್ಯಾರ್ಥಿಗಳು ಬರೆದಂತ ಒಂದೊಂದು ಚಿತ್ರವು ಒಂದೊಂದು ರೀತಿಯಲ್ಲಿ ಎಲ್ಲರ ಗಮನ ಸೆಳೆಯಿತು. ಪೊಲೀಸ್ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಚಿತ್ರ ಬಿಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಜಿಲ್ಲಾ ಸಂಘದಿಂದ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಅತ್ಯುತ್ತಮ ಚಿತ್ರ ಬರೆದ ಸ್ಪರ್ಧಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಜೊತೆಗೆ ಈ ಕಾರ್ಯಕ್ರಮ ನಡೆಸಲು ಸ್ಥಳದ ಅವಕಾಶ ಕಲ್ಪಿಸಿಕೊಟ್ಟ ತಾಲೂಕು ನಾಯಕರ ಸಂಘಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಅನಿಲ್ ತಿಳಿಸಿದರು. ದೃಶ್ಯ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಬಾಲಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಎಸ್.ಜೆ. ಗಣೇಶ, ಸಂಘದ ನಿರ್ದೇಶಕ ಕಲಾವಿದರಾದ ಅನಿಲ್ ಕುಮಾರ್, ಸೋಮಶೇಖರ್ ಚಾಮರಾಜ್, ಉಲ್ಲಾಸ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಂಕರಮೂರ್ತಿ, ಕೆಆರ್ ನಗರ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಸುಬ್ಬಕೃಷ್ಣ, ಕಾರ್ಯದರ್ಶಿ ಗಣೇಶ್, ಖಜಾಂಚಿ ಹೊಸೂರು ಸಂತೋಷ್, ಉದ್ಯಮಿ ಶ್ಯಾಮ್ ಸುಂದರ್, ತುಳಸಿ ಕುಮಾರ್, ಮಾದೇವ್, ಅಭಿಲಾಷ್ ಚನ್ನಂಗೆರೆ ಕುಮಾರ್ ಸೇರಿದಂತೆ ಪೋಷಕರು ಇದ್ದರು. ಅಲ್ಲಿಗೆ ಹಾಕಿರ್ತೀಯ ಹಲೋ ನೋಡಿ ಎಲ್ಲ ಮಕ್ಕಳು, ಹಲೋ ಆಗಿನ ಮಕ್ಕಳ ಒಂದ್ ಕಡೆ ಕೂತ್ಕೊಳ್ಳಿ, ಅಲ್ಲಿ ಒಂದ್ ಕಡೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಇಲ್ಲಿ 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 ಕೂತ್ಕೊಳ್ಳಿ ಎಲ್ಲ ಮಕ್ಕಳು. ಹಲೋ ಏನು ತೊಂದರೆ ಇಲ್ಲ, ಎಷ್ಟು ಕೊಡ್ಬಿಟ್ಟು ಮಾಡ್ಕೊಡೋದ ಎಂತ ಕೆಲವು ಕಲೆಗಳು ಮಿಸ್ ಆಗುತ್ತೆ. ಮೊನ್ನೆ ಓದು ಸೋಮವಾರ ಇತ್ತು ಸರ್, ಕನ್ನಡ ಕರ್ಗ ಎಲ್ಲಿ